ಮೈಸೂರು ವಿಲೇಜ್ ಅಷ್ಟೇ ಬೇಕು ಅಷ್ಟೇ ಬಿಟ್ಬಿಡೋ ಅಂದ್ರೆ ಬೆಕ್ಕನ ಸಾಯಿಸ್ಬಿಟ್ಟು ಗಂದಿ ಎಸಾಡ್ಬಿಡ್ತು ಮಾಂಗ ಸತ್ಯ ಬಿಡಿ ಮಗನ ಜೊತೆಗೆ. ನಮ್ಮ ಕರ್ನಾಟಕದಲ್ಲಿರುವಂತಹ ಕುಟುಂಬ ಒಂದು ಕಾಲದಲ್ಲಿ ಪ್ರಪಂಚದ 7ನೇ ಶ್ರೀಮಂತನೇ ಕುಟುಂಬ ಅಂದರೆ ನಂಬ್ತೀರಾ? ಎಸ್. ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲ ಹೇಗಿದ್ದೀರಾ? ಎಲ್ಲ ಅದ್ಭುತವಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಮೈಸೂರು ದಸರಾ ನೋಡೋಕ್ಕೆ ಮೈಸೂರಿಗೆ ಬಂದಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಮೈಸೂರಲ್ಲಿ ಇದ್ಕೊಂಡು ಮೈಸೂರು ದಸರಾನ ನೋಡಿಲ್ಲ ಅಂದರೆ ಕಂಪ್ಲೀಟಾಗಿ ಟ್ರಿಪ್ ಎಂಡ್ ಆಗಲ್ಲ. ದಸರಾನ ಎಲ್ಲರೂ ಆಚರಿಸಿರ್ತೀರ ಅವ್ರವ್ರ ಊರಲ್ಲಿ, ಬಟ್ ಎಕ್ಸಾಕ್ಟ್ ಮೈಸೂರು ದಸರಾನ ಮೈಸೂರಲ್ಲಿ ಮಾಡೋ ಥರ ಎಲ್ಲೂ ಮಾಡಲ್ಲ. ಸೊ ನೀವು ಈ ಕಡೆ ಇದ್ಕೊಂಡು ಮೈಸೂರು ದಸರಾನ ನೋಡಿಲ್ಲ ಅಂದರೆ ಒಂದು ಸತಿ ವಿಸಿಟ್ ಮಾಡಿ. ಸೊ ಈ ಒಂದು ಬ್ಲಾಗಲ್ಲಿ 2025ರಲ್ಲಿ ಮೈಸೂರು ದಸರಾ ಯಾವ್ಯಾವ ಥರ ಅಪ್ಡೇಟ್ ಆಗಿದೆ ಆ್ಯಂಡ್ ಏನೆಲ್ಲ ಶೋಸ್ ಅವರು ಡೆವಲಪ್ಮೆಂಟ್ ಮಾಡಿದ್ದಾರೆ ಪ್ರತಿಯೊಂದು ಈ ಬ್ಲಾಗಲ್ಲಿ ನಿಮಗೆ ತೋರಿಸ್ತೀರಿ. ಆ್ಯಂಡ್ ಇನ್ನೊಂದು, ಫಾರಿನರ್ಸು ಬೇರೆ ದೇಶದಿಂದ ಬಂದಿರ್ತಾರಲ್ಲ, ಸೊ ಅವ್ರಿಗೆ ನಮ್ಮ ಹಬ್ಬ ಆಗಿರ್ಬೋದು, ನಮ್ಮ ಕಲ್ಚರು ಪ್ರತಿಯೊಂದು ಹೇಗೆ ಅನ್ನಿಸ್ತು, ಅವರ ಅಭಿಪ್ರಾಯ ಪ್ರತಿಯೊಂದು ತಿಳ್ಕೊಳೋಣ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಿ ಯು ಇನ್ ಪ್ಯಾಲೇಸ್. ಎಲ್ಲರಿಗೂ ಮೈಸೂರು ದಸರಾಗೆ ಸ್ವಾಗತ ಸುಸ್ವಾಗತ. ಲೆಟ್ಸ್ ಗೋ. ಇದು 101 ಗಣಪತಿ ದೇವಸ್ಥಾನ ಇದು. ಸೊ ಈ ದೇವಸ್ಥಾನದಲ್ಲಿ ಏನ್ ಮಚ್ಚಿ 101 ಗಣಪತಿ ಇದ್ರೊಳಗಡೆ ಇದೆ. ಹೌದು, ಖಂಡಿತ ಮೇಲೇನಿದೆಯಲ್ಲ ಶ್ರೀ 101 ಗಣಪತಿ ಸನ್ನಿಧಿ. ಕ್ರೇಜಿ ಗಾಯ್ಸ್. ನೋಡಿ, ಮೈಸೂರಲ್ಲಿ ಇರೋರು ದಯವಿಟ್ಟು ವಿಸಿಟ್ ಮಾಡಿ ಗಾಯ್ಸ್. ಇದೇನ್ ನೋಡ್ತಾ ಇದ್ದೀರಾ, ಇದೆ ಚಾಮುಂಡಿ ಬೆಟ್ಟ, ಒನ್ ಆಫ್ ದ ಫೇಮಸ್ ಟೆಂಪಲ್ ಅನ್ಕೊಳ್ಳಿ. ನೀವೇನಾರು ಈ ಕಡೆ ಮೈಸೂರಲ್ಲಿ ಇದ್ರೆ ಇದೊಂದು ಜಾಗ ನಮ್ಮ ಮರಿದಿರ ವಿಸಿಟ್ ಮಾಡಿ. ಎನಿವೇ ನೀವು ಇಲ್ಲಿ ಬಂದಿರ್ತೀರಲ್ಲ, ಈ ಜಾಗನೂ ನೋಡಿದ್ರೆ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೆ. ಸೊ ಗೈಸ್, ಮೈಸೂರು ಎಕ್ಸಿಬಿಷನ್ ನೋಡ್ಬೋದು, ದಸರಾ ಎಕ್ಸಿಬಿಷನು. ಸಾಕಷ್ಟು ಗೇಮ್ಸ್ ಇದೆ. ಸೊ ನೀವು ಎಕ್ಸಿಬಿಷನ್ನು ಕೂಡ ಬಂದು ನೋಡ್ಬೋದು ಇಲ್ಲಿ. ಗೈಸ್, ಇದೇ ನೀವೇನು ನೋಡ್ತಾ ಇದ್ದೀರಾ, ಇದೆ ಮೈಸೂರು ಪ್ಯಾಲೇಸು. ಇಲ್ಲಿ ಹಾಕಿರೋಂಥ ಲೈಟಿಂಗು ಬರೋಬ್ಬರಿ 1 ಲಕ್ಷ ಲೈಟ್ಸ್ನ ಹಾಕಿದ್ದಾರೆ. ಸೊ ಸುಮಾರು ಸಾಯಂಕಾಲ 7 ಗಂಟೆಗೆ ಕಂಪ್ಲೀಟ್ ಲೈಟ್ ಆನ್ ಆಗುತ್ತೆ. ನೋಡೋಕ್ಕೆ ಕಣ್ಣು ಸಾಲಲ್ಲ ಅಂದ್ಕೊಳ್ಳಿ. ಬ್ಯೂಟಿಫುಲ್ ಪ್ಲೇಸು. ಕಂಪ್ಲೀಟಾಗಿ ಲೈಟ್ ಆನ್ ಆದಾಗ ಬೇರೆ ಒಂದು ಸ್ವರ್ಗನೇ ನಿಮಗೆ ಕಾಣಿಸುತ್ತೆ. ಸೊ ಅದನ್ನು ನೋಡೋಕ್ಕೆ ನೀವು 7 ಗಂಟೆಗೆ ಬಂದರೆ ಅವ್ರದ್ದು ಲೈಟಿಂಗ್ಸ್ನ ನೋಡ್ಬೋದು. ವ್ಯೂ ಅದೇ ಮೈಸೂರ್ದ ಎಕ್ಸಿಬಿಷನು. ಸೊ ಪ್ಯಾಲೇಸ್ ನೋಡಿಕೊಂಡು ಹಾಗೆ ಎಕ್ಸಿಬಿಷನ್ ಕೂಡ ನೋಡಿಕೊಂಡು ಹೋಗ್ಬೋದು ಆರಾಮಾಗಿ. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂದ್ಕೊಳ್ಳಿ. ದಸರಾ ಟೈಮಲ್ಲಿ ಮೈಸೂರು ದಸರಾನ ನೋಡೋಕ್ಕೆ ನೀವು ಮೈಸೂರಿಗೆ ಬಂದಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆ ಒಂದು ಮೂಮೆಂಟ್ನ ಮಿಸ್ ಮಾಡ್ಕೊಂಡಾಗೆ. ದಯವಿಟ್ಟು ಮೈಸೂರಲ್ಲಿದ್ದರೆ ದಸರಾ ಟೈಮಲ್ಲಿ ಬಂದು ವಿಸಿಟ್ ಮಾಡಿ. ಆ್ಯಂಡ್ ಲೈಟಿಂಗ್ಸ್ ನೋಡ್ಬೋದು ನೀವು. ಸೊ ಪ್ಯಾಲೇಸ್ನ ಬಿಟ್ಟು ಖಾಲಿ ಲೈಟಿಂಗ್ಸ್ನ ನೋಡೋಕ್ಕೆ ಜನ ಮೂಲೆಯಿಂದ ಬರ್ತಾರೆ, ಬೇರೆ ಬೇರೆ ದೇಶದಿಂದ ಬರ್ತಾರೆ. ಸೊ ಆ ಥರ ಒಂದು ಲೈಟಿಂಗ್ಸ್ ಹಾಕಿರ್ತಾರೆ ನಿಮಗೆ. ಬರೀ ಪ್ಯಾಲೇಸಲ್ಲೇ ಬರೋಬ್ಬರಿ 1 ಲಕ್ಷ ಲೈಟಿಂಗ್ಸ್ನ ಪ್ರೊಜೆಕ್ಟ್ ಮಾಡಿರ್ತಾರೆ. ಬಿಟ್ಟು ಈ ಥರ ರೋಡ್ಸಲ್ಲಿ, ಸೊ ಪ್ರತಿಯೊಂದು ಮೈಸೂರು ಸರೌಂಡಿಂಗ್ ಮೈನ್ ರೋಡ್ಸಲ್ಲಿ ಈ ಥರ ಲೈಟಿಂಗ್ಸ್ ಹಾಕಿರ್ತಾರೆ. ಆ್ಯಂಡ್ ಮೈನ್ ಸರ್ಕಲಲ್ಲಿ ಕೂಡ ಹಾಕಿರ್ತಾರೆ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ. ಲೈಟ್ ಶೋ ಮಾತ್ರ ಮಿಸ್ ಮಾಡಬೇಡಿ. ಗಾಯ್ಸ್, ಸೆಂಟ್ ಥಾಮಸ್ ಚರ್ಚ್ ನೋಡ್ಬೋದು. ಮೈಸೂರಲ್ಲೇ ಒನ್ ಆಫ್ ದ ಟಾಲೆಸ್ಟ್ ಚರ್ಚ್ ಇದು. ಟಾಪ್ ಚರ್ಚ್ ಅನ್ಕೊಳ್ಳಿ, ಫೇಮಸ್ ಚರ್ಚು. ನೋಡ್ತೀವಿ ಒಳಗಡೆ. ಸೊ ಗೈಸ್ ಕ್ಯಾನ್ ಸಿ ಬ್ಯೂಟಿಫುಲ್ ಆಗಿದೆ. ಮಲ್ನಾಡಿಗೆ ಮೈಸೂರು ವಿಲೇಜ್ ಇದು ಏನು ನೋಡ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಕ್ರಿಶ್ಚಿಯನ್ಸ್ ಅವರಿಗೆ ಮಾಡಿರುವಂಥ ಕಾಲೇಜು. ಸೊ ಸ್ಟೇಡಿಯಮ್ಸ್ ನೋಡ್ಬೋದು ನೀವು. ಸ್ಟೇಡಿಯಮ್ಮು ಸನ್ ಫಿಲಾಮಿನಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅವರ ಸ್ಟೇಡಿಯಮ್ಮು. ಸೊ ಗೈಸ್, ವೆಲ್ ಮೇಂಟೈನ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಕಂಪ್ಲೀಟ್ ಸಿಟಿ ನೋಡ್ಬೋದು. ಇದು ಕೂಡ ಎಲ್ಲ ಎಜುಕೇಷನಲ್ ಪರ್ಪಸಲ್ಲೋಸ್ಕರನೇ ಬಿಲ್ಡ್ ಮಾಡಿರೋದು. ಸೊ ಅಷ್ಟು ವೆಲ್ ಆರ್ಗನೈಸ್ಡ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಆಗಿದೆ ಅಂದ್ಕೊಳ್ಳಿ ಸಿಟಿ.
ಒನ್ ಆಫ್ ದ ಕ್ಲೀನೆಸ್ಟ್ ಸಿಟಿ ಇಂಡಿಯಾ ಅಂತ ಹೇಳ್ಬೋದು. ಅಷ್ಟೊಂದು ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಟ್ರಾಫಿಕ್ ಮೇಂಟೆನೆನ್ಸ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು. ನಿಜಕ್ಕೂ ಮೈಸೂರವ್ರನ್ನ ನೋಡಿ ಕಲಿಬೇಕು ನಮ್ಮ ಬೇರೆ ರಾಜ್ಯದವರು. ನಿಜಕ್ಕೂ ಆ ಥರ ಒಂದು ಫಿಲ್ ಮೇಂಟೈನ್ ಮಾಡಿದ್ದಾರೆ. ನಿಜಕ್ಕೂ ಹ್ಯಾಟ್ಸ್ ಆಫ್ ಬೇಕು. ಬನ್ನಿ ಹಂಗೆ ಇನ್ನು ನೆಕ್ಸ್ಟು ಶ್ರೀರಂಗಪಟ್ಟಣ ದೇವಸ್ಥಾನ ಆಗಿರ್ಬೋದು, ಇನ್ನು ಯಾವ್ಯಾವ ಸೆಂಟ್ ಜೋಸಫ್ ಹಾಸ್ಪಿಟಲ್ ನೋಡ್ಬೋದು. ಮೈಸೂರು ಸಿಲ್ಕು, ಮೈಸೂರು ಸ್ಯಾಂಡಲ್ ಸೋಪು, ಸೊ ಆಲ್ ದಿಸ್ ಥಿಂಗ್ ನೀವೆಲ್ಲ ಕೇಳಿರ್ತೀರ ಚಿಕ್ಕ ವಯಸ್ಸಲ್ಲಿ. ಸೊ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಆಗೋದು ಇದೇ ಮೈಸೂರಲ್ಲಿ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂದ್ಕೊಳ್ಳಿ. ಇದು KRS ಇದು ಡ್ಯಾಮ್ ಥರ. KRS ಡ್ಯಾಮ್ ಥರ. ಸೊ ಗೈಸ್ ಇದು ನೋಡ್ಬೋದು, ಸೇತುವೆ ಥರ. ಸೊ ಡ್ಯಾಮ್ ಇದೇನು ಇದೆ, ಬಟ್ ಇದೆ ನೀರೆಲ್ಲ ಇರೋದ್ರೆ ನಾರ್ಮಲಿ ಪಾಸಿಂಗ್ ಆಗುತ್ತೆ. ನೀರು ಪಾಸಿಂಗ್ ಆಗೋದು KRS ಮಾತ್ರ. ಕಬಿನಿ ಬಂದು ಆ ಕಡೆ ಇದೆ. ಭಾಳ ಹಳೆಯ ಒಂದು ಸ್ಥಳ ಗೈಸ್ ಇದು. ಆ್ಯಂಡ್ ಬೆಂಗಳೂರು ಮೈಸೂರು ಹೈವೇ ಬಂದರೆ ಯಾರಿಗೆ ಬೇಕಾದ್ರೂ ಕಾಣಿಸುತ್ತೆ. ಹೌದು, ಬೆಂಗಳೂರು ಮೈಸೂರು ಹೈವೇದಲ್ಲಿ ನೀವು ಬರ್ತಾ ಇದ್ರೆ ನಿಮಗೆ ಇದೊಂದು ದೃಶ್ಯ ಕಾಣಿಸುತ್ತೆ. ಆ್ಯಂಡ್ ನೋಡ್ಬೋದು ಮೈಸೂರು ದಸರಾಗೆ ಇದೊಂದು ಎಂಟ್ರೆನ್ಸಲ್ಲಿ ಆರ್ಚ್ ಮಾಡಿರ್ತಾರೆ. ಬ್ಯೂಟಿಫುಲ್. ಇಲ್ಲಿಂದ ಎಂಟ್ರೆನ್ಸ್ ಸ್ಟಾರ್ಟು. ನೋಡ್ಬೋದು ದಸರಾಗೆ ಫುಲ್ಲು ಜಾಮು, ಎಷ್ಟು ಜನ ಬಂದಿದ್ದಾರೆ. ಬನ್ನಿ ಹೋಗೋಣ, ಏನೇನಿದೆ ಪ್ರತಿಯೊಂದು ಹೋಗ್ತಾ ಒಂದೇ ತೋರಿಸ್ತೀವಿ. ಯಾ ಲೆಟ್ಸ್ ಗೋ. ರೋಡ್ ಸೈಡಲ್ಲಿ ಕಾವೇರಿ ನೀರು ಗೈಸ್. ನೋಡಿ ಎಷ್ಟು ಕ್ಲೀನ್ ಆಗಿದೆ ಗೈಸ್. ಅವಾಗಿನ ಕಾಲದ ಲಾಕರ್ ನೋಡ್ಬೋದು, ಮಹಾರಾಜರ ಕಾಲದ ಲಾಕರು. ತುಂಬ ಹೆವಿ ಇದೆ ಅನ್ಕೊಳ್ಳಿ. ನೋಡಿ ಇದರಲ್ಲಿ ಇವಾಗ ಎತ್ತಿರೋದು, ಅದನ್ನ ಅಲ್ಲಾಡ್ಸೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಸ್ಟ್ರಾಂಗ್ ಇದೆ ಗೈಸ್. ಕ್ಯಾನ್ ಸಿ ಫುಲ್ಲು ಸ್ಟ್ರಾಂಗ್ ಅನ್ಕೊಳ್ಳಿ. 100-200 ವರ್ಷ ಆದ್ರೂ ಏನೂ ಆಗಲ್ಲ. ತುಂಬ ಹಳೆ ಕಾಲದ್ದಲ್ಲ ಅಣ್ಣ ಇದು? ನಿಮ್ಮ ಅಜ್ಜಿ ಅವ್ರ ಕಾಲದ್ದು? ಹಾಂ ಹಾಂ. ಏನೊಂದು 200-300 ವರ್ಷ ಆಗಿರ್ಬೋದಾ? ಎಷ್ಟಣ್ಣ? 150. ಹ್ಞೂ ಗೈಸ್, 150 ಇಯರ್ಸ್ ಓಲ್ಡ್. ಗೈಸ್ ಮುದೋಳ್ ನಾಯಿ. ಇಲ್ಲಿ ಯಾವುದೇ ಥರ ಬೇರೆ ಪ್ರಾಣಿಗಳು ಬಂದು ಬೆಳೆನ ನಾಶ ಮಾಡುತ್ತೆ ಅಂತ ಸೇಫ್ಟಿಗೆ ಇದು ಬೆಳೆಸಿರ್ತಾರೆ. ಮುದೋಳ್ ಆಗಿರ್ಬೋದು, ಆಮೇಲೆ ಈ ಥರ ಲ್ಯಾಬು, ಇದೆಲ್ಲ ಸೇಫ್ಟಿ ಪರ್ಪಸ್ಗೆ ಬೆಳೆಸಿರೋದು. ಏನಣ್ಣ? ಹೌದಾ? ಒಂದು ಅದೇ ಒಯ್ಕೆಲ್ಲ ಮುಂದೆ ಕೇಳದ ಬೆಕ್ಕಿಡ್ದಾಗ ಕೊಡ್ತದೆ. ಟೆರರ್ ಆಗಿದೆ ಗೈಸ್. ಇದೇನ್ ಇರೋದೇ ಹಿಂಗ ಅಣ್ಣ? ಇಲ್ಲ ಅಂದ್ರೆ ಊಟ ತಿಂದಿರ ಸಣ್ಣ ಆಗಿದೆ, ಇಲ್ಲ ಇರೋದೇ ಹಿಂಗ? ಕ್ರೇಜಿ. ನಂಬರ್ 1 ಡಾಗ್ ಅಲ್ಲ? ಸಾಕಿದ್ರೆ ಇಂತ ಒಂದು ಡಾಗ್ ಸಾಕಿ. ಬೇಟೆ ಎಲ್ಲ ಇದೆ, ಅದೇ ಆಡ್ಬಿಡುತ್ತೆ. ಬೇಟೆ ಮಗದಿ ತಿಂದ್ಬಿಡುತ್ತೆ. ಉಡಾನು ಅಟ್ಯಾಕ್ ಮಾಡ್ಬಿಟ್ಟಿತ್ತಾ? ವಾವ್ ಗೈಸ್, ಉಡಾನು ಬಿಟ್ಟಿಲ್ಲ, ಉಡಾನು ಹಾಕೊಂಡ್ಬಿಟ್ಟಿದೆ. ನೋಡಿ ಇದೆಲ್ಲ ಕಂಪ್ಲೀಟ್ ಹೊಲ. ಸೊ ಇಲ್ಲಿ ಬೆಳೆಯುವಂಥ ಬೆಳೆಗೆ ಯಾವುದೇ ಥರ ಮಂಗ ಆಗಿರ್ಬೋದು, ಬೇರೆ ಯಾವುದೇ ಪ್ರಾಣಿ ಬಂದು ಹಾಳು ಮಾಡಬಾರ್ದು ಅಂತ ಸೇಫ್ಟಿ ಪರ್ಪಸ್ಗೆ ಬೆಳೆಸಿರುವಂಥ ಡಾಗ್ಸ್ ಇದು. ಇದೇ ಆಡಿರೋದು. ನಡನೆ ಕಟ್ ಮಾಡ್ಬಿಡುತ್ತೆ, ನಡಿಗೆ ನೋವು ಬರ್ತದೆ. 2 ಸತಿ ಹಿಂಗ ಅಂದ್ರೆ ಸಾಕು ಕಟ್ಟ ಬೇಕು ಅಷ್ಟೇ. ಬಿಟ್ಬಿಡ ಅಂದ್ರೆ ಬೆಕ್ನ ಸಾಯಿಸ್ಬಿಟ್ಟು ಹಿಂಗಂದಿ ಎಸಾಡ್ಬಿಡ್ತು. ಮಾಂಗ ಸತ್ಯ ಹೋಗ್ಬಿಡಿ ಮಗ. ಇದು ಬಂದ್ಬಿಟ್ಟು ಅಲ್ಲಿ ಟಾಪ್ ಟ್ಯಾಂಕ್ ಹತ್ರ ವಾಚ್ ಮಾಡುತ್ತೆ, ಯಾರು ಏನಾರ ಬರ್ತಾ ಇದ್ದ ಪ್ರಾಣಿ ಪಕ್ಷಿ ಅಂತ. ನೋಡಿ ಗೈಸ್, ಅಲ್ಲಿರೋ ಟ್ಯಾಂಕ್ ಬಂದು ವಾಚ್ ಮಾಡುತ್ತೆ ಇದು. ಆಗ ಪೊಲೀಸರು ಯಾವ್ದಾಗಿರೋದು ಲ್ಯಾಬ್ ಹಿಡಿತದೆ ಬಿಡು. ಡಾಬರ್ ನಂಬರ್ 1 ಸೆಕೆಂಡ್ ಅಂತ ಸ್ಮೆಲ್ ಹಿಡಿತದೆ. ಇದುವೆ ಹೌದೌದು ಹಿಡಿತದೆ. ಹೌದೌದು, ಇಲ್ಲೇ ಹಿಂಗೆ ಐತೈತೆ ಅಂತ ನಿಜ ನಿಜ. ತುಂಬಾ ಶಾರ್ಪ್ ಅನ್ಕೊಳ್ಳಿ, ಆಕ್ಟಿವ್ ಆಗಿರುತ್ತೆ ಇದು ಡಾಗ್ಸ್. ಕ್ರೇಜಿ. ಎಷ್ಟೇ ದುಡ್ಡು ಇಟ್ಟಿದ್ರು ನನಗೀಗ 52 ವರ್ಷ ಆಗಿ ಕಲ್ತಿರೋದು. ಎಷ್ಟು ವರ್ಷದ ಹಳೆದಣ ಇದು? ಇದಾಗೈತೆ, ಇದಕ್ಕೆ 100 ವರ್ಷ ಆಗೈತೆ. 100-150 ಅಂದ್ರು. ನಮ್ದು ಸಾಯಿಜಿ ರೋಡ್ ಮನೆ ಇತ್ತು, ಅಲ್ಲಿಂದ ತೆಗೆದಿದ್ದು. ಸಿಟ್ಟಿಂಗ್ ಪೊಸಿಷನ್ ನೋಡಿ ಇದ್ರದ್ದು. ಕ್ರೇಜಿ ಆಗಿ ಟೆರರ್ ಆಗಿದೆ ಅನ್ಕೊಳ್ಳಿ.
ಕಾಲು ಎಲ್ಲ ಪಾದಗಳು ಎಲ್ಲ ಅಗಲಕ್ಕೆ. ಹೌದು, ಶಾರ್ಪ್ ಪ್ರೆಸ್ ಮಾಡಿ ಹಿಂಗೆ ಆರ್ತದೆ ಹಿಂಗೆ. ಹಾಂ. ಸೊ ಗೈಸ್ ಇಲ್ಲಿ ನೋಡ್ಬೋದು ಶ್ರೀರಂಗಪಟ್ಟಣ ಹತ್ರ ಒಂದು ಹೊಳೆ ಹತ್ರ ಬಂದಿದ್ದೀವಿ. ಲೊಕೇಶನ್ ನೋಡ್ಬೋದು. ಇದೇನು ನೋಡ್ತಾ ಇದ್ದೀರಾ ನೀವು, KRS ಡ್ಯಾಮ್ ಓಪನ್ ಮಾಡಿದಾಗ ಅಲ್ಲಿವರೆಗೂ ಫುಲ್ ನೀರು ತುಂಬ್ಕೊಂಡ್ಬಿಡುತ್ತೆ. ಸೊ ಸದ್ಯಕ್ಕೆ ಇವಾಗ ನೀರು ತುಂಬ ಕಮ್ಮಿ ಇದೆ. KRS ಅದು ಓಪನ್ ಮಾಡಿದಾಗ ಡ್ಯಾಮು ಫುಲ್ ತುಂಬ್ಕೊಂಡ್ಬಿಡುತ್ತಂತೆ ಗೈಸ್. ಸೊ ಗೈಸ್ ನೋಡ್ಬೋದು ನೀವು, ಕ್ರೇಜಿ ಆಗಿದೆ ಅನ್ಕೊಳ್ಳಿ ವ್ಯೂ ಮಾತ್ರ. ಸನ್ಸೆಟ್ ಪಾಯಿಂಟ್ ಇವಾಗ ಒಂದು ಇಂಡಿಯಾ ಮ್ಯಾಪ್ನ ನೀವು ಅಬ್ಸರ್ವ್ ಮಾಡ್ಬೋದು. ಗ್ರೀನು, ವೈಟು, ಎಲ್ಲೋ, ನೀವು ಆರೆಂಜ್ ನೀವು ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಲೆವೆಲ್ ಇದೆ ಅನ್ಕೊಳ್ಳಿ ವ್ಯೂ ಮಾತ್ರ. ಇಲ್ಲಿ ನೋಡ್ಬೋದು, ಇಲ್ಲೊಂಥರ ಡಿಫ್ರೆಂಟ್ ಕ್ಲೈಮ್ಯಾಕ್ಸ್ ಇದೆ ಅನ್ಕೊಳ್ಳಿ. ಖುಷಿ ಆಗ್ಬಿಡ್ಬೇಕು. ನೋಡ್ಬೋದು ಕ್ಯೂ ಫುಲ್ಲು ಜನ ಬಂದಿದ್ದಾರೆ ಅನ್ಕೊಳ್ಳಿ. ದಸರಾ ಮುಗ್ದು 2 ದಿವಸ ಆದರೂ ಕೂಡ ಇದು 2ನೇ ದಿವಸ ರನ್ನಿಂಗು. ಸೊ ನೋಡ್ಬೋದು ಕ್ರೌಡ್ ಇನ್ನೂ ಎಷ್ಟು ಜನ ಇದ್ದಾರೆ. ಬೆಳಗಿನ ಜಾವ 10 ಗಂಟೆ ಆಯಿತು ನೋಡಿ, ಇನ್ನೂ ಎಷ್ಟು ಕ್ರೇಜ್ ಇದೆ ಪ್ಯಾಲೇಸ್ಗೆ. ಸೊ ಎಲ್ಲ ಟಿಕೆಟ್ಸ್ ತಗೊತಾ ಇದ್ದಾರೆ. ಸೊ ನೋಡೋಣ ಬನ್ನಿ. ಸೊ ಫಾರಿನರ್ಸ್ನ ಇಲ್ಲಿ ಹುಡುಕ್ತಾ ಇದ್ದೀವಿ, ಅದೇ ಥರ ಫಾರಿನರ್ಸ್ ಸಿಗ್ತಾ ಇಲ್ಲ. ಇಲ್ಲೇ ಮೈಸೂರು ಪ್ಯಾಲೇಸ್ ಮುಂದೆ ಇದ್ದೀವಿ ನೋಡ್ಬೋದು. ಸೊ ಇಲ್ಲೇ ನಿಮಗೆ ಎಂಟ್ರೆನ್ಸಲ್ಲಿ ಈ ಥರ ಕುದುರೆ ವ್ಯವಸ್ಥೆ ಕೂಡ ಇರ್ತಾರೆ. ಸೊ ಒಂದೊಳ್ಳೆ ರಾಜರ ವೈಬ್ ಇರಲಿ, ನಿಮಗೆ ರಾಜರ ಫೀಲ್ ಬರಲಿ ಅಂತ ನಿಮಗೆ ಇದೊಂದು ಬಾಡಿಗೆ ಮಾಡ್ಕೊಬೋದು. ಹೆಚ್ಚಾಗಿ ಫಾರಿನರ್ಸ್ ಈ ಥರ ನಿಮಗೆ ಲೈಕ್ ಮಾಡ್ತಾರೆ. ಸೊ ಆರಾಮಾಗಿ ನೀವು ಇಡೀ ಪ್ಯಾಲೇಸ್ನ ಈ ಥರ ಒಂದು ಗಾಡೀಲಿ ರೌಂಡ್ ಮಾಡ್ಬೋದು. ಗೈಸ್ ಬನ್ನಿ ಕೇಳೋಣ ಇವಾಗ ರೇಟ್ ಎಷ್ಟು ಅಂತ ಕೇಳೋಣ. ಅಣ್ಣ ಎಷ್ಟಣ್ಣ? ನಾವು ಇಬ್ಬರು ಇದ್ದೀರಿ. ಆಗುತ್ತೆ 1,500. ಎಷ್ಟು ರೌಂಡು? 6 ಮನೆ ಸುತ್ತ ಒಂದು ರೌಂಡು. ಓ ವಾವ್, ಲುಕ್ ಅಟ್ ದಿಸ್ ಗೈಸ್. ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ದಾರೆ. ಅಮೇಝಿಂಗ್ ಆಗಿದೆ ಅನ್ಕೊಳ್ಳಿ. ನೆಕ್ಸ್ಟ್ ಲೆವೆಲು ಏನು ಗೊತ್ತಾ, ನೋಡ ಸ್ಟೈಲ್ ಕಾಲು ಮುಟ್ಟು ಒಂದ್ಸತಿ ನೋಡೋಣ. ಗೈಸ್ ನೋಡಿ, ಕಾಲು ರೆಡಿಯಾಗಿರೋದು ಅದು ನೋಡಿ. ಇವಾಗ ಒಬ್ಬರು ಬಂದಿದ್ದಾರೆ, ಒಂದು ರೌಂಡ್ ಕರ್ಕೊಂಡೋಗಿ ಫ್ಯಾಮಿಲಿನ ನೋಡ್ಬೋದು. ಫುಲ್ ಅರಮನೆ ಸುತ್ತ ಒಂದು ರೌಂಡ್ ಹಾಕ್ಸ್ತಾರೆ. ಸೊ ಕಡಿಮೆ ಜನ ಇದ್ದರೆ ರೇಟ್ ಜಾಸ್ತಿ ಜನ ಇದ್ದರೆ ನಿಮಗೆ ಸ್ವಲ್ಪ ರೇಟ್ನ ಕಮ್ಮಿ ಮಾಡ್ತಾರೆ. ಅವರು ನಾಟ್ ಬ್ಯಾಡ್ ಆ್ಯಕ್ಚುಲಿ. ನೋಡಿ ಪ್ಲಾಸ್ಟಿಕ್ ಬಾಟ್ಲು ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಇಲ್ಲಿ ಒಬ್ಬರು ನೋಡಿ ಒಳ್ಳೆ ಭಾವಚಿತ್ರ ಮಾಡಿದ್ದಾರೆ. ಫುಲ್ ಕಂಪ್ಲೀಟ್ ಪ್ಲಾಸ್ಟಿಕ್ ಬಾಟಲ್ಸ್ ಅಂದ್ಕೊಳ್ಳಿ. ಸೊ ಈ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಏನು ಅನಿಸ್ತು? ಇದರಿಂದ ಒಳ್ಳೇದಾಗುತ್ತಾ ಏನು ಕಮೆಂಟ್ ಮಾಡಿ. ನೋಡ್ಬೋದು 10 ನಿಮಿಷಕ್ಕೆ 100 ರೂಪಾಯಿ. ಎಕ್ಸ್ಪೆನ್ಸಿವ್ ಅಂದ್ಕೊಳ್ಳಿ, ಬಟ್ ನಾಟ್ ಬ್ಯಾಡ್. ಎಲ್ಲ ಮಸಾಜು ಎಲ್ಲ ಥರ ಸೌಕರ್ಯ ಮಾಡಿದ್ದಾರೆ ಇಲ್ಲಿ ಮೈಸೂರು ಪ್ಯಾಲೇಸ್ ಅಂತ. ಬುಲೆಟ್ ಟ್ರೈನ್ ನೋಡ್ಬೋದು ನೀವು, ಒಂದೇ ಭಾರತ್ ಅನ್ಸುತ್ತೆ ಎಕ್ಸ್ಪ್ರೆಸ್ಸು. ನೆಕ್ಸ್ಟ್ ಲೆವೆಲ್ ಸ್ಪೀಡು ನೋಡ್ಬೋದು ನೀವು, ಸೈಕಾಗಿದೆ. 1 ಸೆಕೆಂಡಲ್ಲಿ ಪಾಸ್ ಆಯ್ತೀನಿ. ನೋಡ್ಬೋದು ಸ್ಟೇರಿಂಗು ಸರ್ವಿಸ್ ಮಾಡ್ತಾ ಇದ್ದಾರೆ. ಇವಾಗ ಹೊರಡ್ತಾ ಇದೆ. ಇದೇನು ಹಾಕ್ತಾ ಇರೋದು? ಸ್ಯಾಂಡಾ? ಅದೇನಕ್ಕೆ ಕಣ ಹಾಕೋದು? ಮರಳು. ಮಣ್ಣು ಹಾಕ್ತಾ ಇದ್ದಾರೆ. ಅಣ್ಣ ಏನಕ್ಕೆ ಹಾಕೋದು ಅದು ಮಣ್ಣು? ಬ್ರೇಕಾ? ಓಕೆ. ಕ್ರೇಜಿ ಗೈಸ್. ಬ್ರೇಕ್ ಆಪ್ರೇಟ್ ಆಗೋದಕ್ಕೆ ಹಿಡಿಯುವಂಥ ಒಂದು ಬ್ರೇಕ್ ಹಿಡಿಬೇಕು ಅಂತ ಹೇಳ್ಬಿಟ್ಟು ಮಣ್ಣು ಹಾಕ್ತಾರೆ ಆ ಟ್ರೈನ್ಗೆ. ಕ್ರೇಜಿ, ಏನೇನೋ ಮೆಕ್ಯಾನಿಸಮ್ ವರ್ಕ್ ಆಗುತ್ತೆ ಅಲ್ಲಿ.